ಮ್ಯಾಟ್ರಿಮೋನಿಯಲ್ಲಿ ಪರಿಚಯ ಟೆಕ್ಕಿಗೆ ಯುವತಿ ಧೋಖಾ ಮಾಡಿದ್ದಾಳೆ. ಮದುವೆ ಆಗುವುದಾಗಿ ಹೇಳಿ ಲಕ್ಷ ದೋಚಿದ್ದಾಳೆ ಕಿಲೇಡಿ. ಹೂಡಿಕೆ ಹೆಸರಲ್ಲಿ ಟೆಕ್ಕಿಯಿಂದ 9,34,000 ರೂಪಾಯಿಯನ್ನ ಈ ಯುವತಿ ಪೀಕಿದ್ದಾಳೆ. ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಮಾಡುವಂತ ನಂಬಿಸಿ ಮೋಸ ಮಾಡಿದ್ದಾಳೆ, ವಂಚನೆ ಮಾಡಿದ್ದಾಳೆ. ಗ್ಲೋಬಲ್ TRX ಕಂಪನಿಯಲ್ಲಿ ಹೂಡಿಕೆ ಮಾಡೋದಕ್ಕೆ ಒಂದು ಲಿಂಕ್ ಅನ್ನು ಶೇರ್ ಮಾಡ್ತಾರೆ. ಯುವತಿಯನ್ನ ನಂಬಿ ಆ ಲಿಂಕ್ನ ಮೇಲೆ ಈ ಯುವಕ ಕ್ಲಿಕ್ ಮಾಡ್ತಾರೆ. ಹಣ ವರ್ಗಾವಣೆ ಆಗಿದೆ. ದಾವಣಗೆರೆ ಸೆನ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ನಾವು ಕೂಡ ದಯವಿಟ್ಟು ಗಮನಿಸಿ ಇಂಥ ಒಂದು ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಇದನ್ನೇ ಹೇಳ್ತಾ ಇರ್ತೀವಿ, ಸೈಬರ್ ದೋಖಾ ಅಂತ. ಅದು ಎಷ್ಟು ಹೇಳಿದ್ರು ಕೂಡ ನಮ್ಮ ಜನ ಮೋಸ ಹೋಗೋದು ಮಾತ್ರ ನಿಲ್ತಾ ಇಲ್ಲ. ಇನ್ನೊಂದೇನಾಗ್ತಾ ಇದೆ, ಮ್ಯಾಟ್ರಿಮೋನಿಯಲ್ ಅಲಯನ್ಸಸ್ ಮೂಲಕ ಕೂಡ ಫ್ರಾಡ್ಸ್ ಆಗ್ತಾ ಇದೆ. ಫಸ್ಟು ಅವರು ಮ್ಯಾಟ್ರಿಮೋನಿಯಲ್ ಅಲಯನ್ಸಸ್ಸಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಯಾರು ಪ್ರಪೋಸಲ್ಸ್ ಬರ್ತದೆ ಅವ್ರ ಜೊತೆ ದೇ ಸ್ಟಾರ್ಟೆಡ್ ಚಾಟಿಂಗ್. ಅದಾದಮೇಲೆ ಅವ್ರು ಹೇಳಿದರು ಅಂತ ಹೇಳಿ ದೇ ಸ್ಟಾರ್ಟ್ ಇನ್ವೆಸ್ಟಿಂಗಿಂದ ಒಂದು ಪರ್ಟಿಕ್ಯುಲರ್ ಯಾವುದೋ ಒಂದು ಅಕೌಂಟ್ ಡೀಟೇಲ್ಸ್ ಏನು ಕೊಡ್ತಾರೆ ಒಂದು ಪ್ರಾಜೆಕ್ಟ ಒಂದು ಸ್ಕೀಮಲ್ಲಿ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ. ನಿನ್ನೆ ಕೂಡ ನಮ್ಮ ಸೆನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಮ್ಯಾಟ್ರಿಮೋನಿಯಲ್ ಅಲಯನ್ಸ್ಗೆ ಅಂತ ಹೋಗಿ ಅವ್ರಿಗೆ ಇಂಟ್ರಡ್ಯೂಸ್ ಆಗಿ ನೆಕ್ಸ್ಟ್ ಅದೊಂದು ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಪ್ರಪೋಸಲ್ ಕೊಡ್ತಾರೆ. ಅದಕ್ಕೆ ಅವನು 90 ಲಕ್ಷ ಪ್ಲಸ್ ಇನ್ವೆಸ್ಟ್ ಮಾಡಿದ್ದಾರೆ. ಕೊನೆಗೆ ಗೊತ್ತಾಗುತ್ತೆ ಇದೊಂದು ಫ್ರಾಡ್ ಅಂತ ಹೇಳಿ. ಸೊ ಈ ಥರ ಆಗ್ತಾ ಇದೆ. ಇನ್ಸ್ಪೈಟ್ ಆಫ್ ದ ಅವೇರ್ನೆಸ್ ಕೆಲವೊಬ್ಬೊಬ್ಬರು ಏನೋ ಹಣ ಈಸಿಯಾಗಿ ಬರಬಹುದು ಅನ್ನೋ ಉದ್ದೇಶದಿಂದ ಈ ಥರ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೂಡ ನಾವು ಲೀಗಲಾಗಿ ಏನು ಕಾನೂನು ಕ್ರಮ ಇದೆ ಅದನ್ನು ಖಂಡಿತ ನಾವು ಕೈಗೊಳ್ತಾ ಇದ್ದೇವೆ. ಬೇರೆ ಅವೇರ್ನೆಸ್ ಇನ್ನೂ ಹೆಚ್ಚಾಗಿ ಕೂಡ ಮುಗಿಸ್ತೀವಿ. ಮಹದೇವ್ ಡೀಟೇಲ್ಸ್ ಕೊಡ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹದೇವ್, ಮೋಸ ಹೋಗೋರು ಎಲ್ಲಿವರೆಗೆ ಇರ್ತಾರೋ ಮೋಸ ಮಾಡೋರು ಕೂಡ ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚಾಗ್ತಾನೆ ಇರ್ತಾರೆ. ಹೊಸ ಹಾದಿಯನ್ನು ಹೊಸ ದಾರಿಯನ್ನು ಕಂಡುಕೊಳ್ತಾ ಹೋಗ್ತಾರೆ. ಇಲ್ಲೂ ಒಂದು ಮೋಸ ಆಗಿದೆ. ಕೊನೆಗೆ ಈತನಿಗೆ, ಆ ಯುವಕನಿಗೆ ಮೋಸ ಹೋಗಿದ್ದೀನಿ ಅಂತ ಗೊತ್ತಾಗಿದ್ದೇನು, ಹೇಗೆ, ಜೊತೆಗೆ ಈಗ ಆ ದುಡ್ಡು ವಾಪಸ್ ಬರುತ್ತಾ ಇಲ್ವಾ ಅಂತ. ವಾಸುದೇವ್, ಏನು ಮುಂಚೆ ಅನಕ್ಷರಸ್ಥರು ಕೂಡ ಬರೀ ಮೋಸ ಹೋಗ್ತಾರಂತ ಹೇಳಾಗ್ತಾ ಇತ್ತು. ಆದರೆ ಈಗ ತುಂಬ ಬುದ್ಧಿವಂತರು ಕೂಡ ಇಂಜಿನಿಯರ್ಸು, ಡಾಕ್ಟರ್ಸು ದಾವಣಗೆರೆಯಲ್ಲಿ ವಿಪರೀತವಾಗಿ ಮೋಸ ಹೋಗ್ತಾ ಇದ್ದಾರೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಅದರಲ್ಲಿ ಸಾಕಷ್ಟು CN ಅಪರಾಧ ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗ್ತಾ ಇದೆ. ಬುದ್ಧಿವಂತರು ಕೂಡ ಒಂದು ಆನ್ಲೈನ್ ವಂಚನೆಗೆ ಒಳಗಾಗ್ತಾ ಇದ್ದಾರೆ. ಅದು ಅವರು ಮೋಸ ಹೋಗ್ತೇವೆ ಅಂತ ಗೊತ್ತಿದ್ರು ಕೂಡ ಅದಕ್ಕೆ ಹಣವನ್ನು ಹಾಕಿ ಮೋಸ ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ದಾವಣಗೆರೆ ಮೂಲದ ಟೆಕ್ಕಿಯೊಬ್ಬರು ಈಗ ಮೋಸ ಹೋಗಿರೋಂಥದ್ದು. ಅವ್ರೇನಂತಂದ್ರೆ ಅವರು ಮದುವೆ ಆಗೋ ಒಂದು ಆಸೆಯನ್ನು ಹೊತ್ತಿರ್ತಾರೆ. ಅದಕ್ಕೆ ಅವರು ಒಂದು ಹುಡುಕಾಟದಲ್ಲಿರ್ತಾರೆ, ಯುವತಿಯ ಹುಡುಕಾಟದಲ್ಲಿರ್ತಾರೆ. ಈ ಒಂದು ಸಮಯದಲ್ಲಿ ಸಂಗಮ್ ಮ್ಯಾಟ್ರಿಮೋನಿಯಲ್ಲಿ ಅವರು ಪ್ರೊಫೈಲನ್ನು ಹಾಕಿಕೊಂಡು ಹುಡುಗಿಯನ್ನ ಹುಡುಕಾಟದಲ್ಲಿದ್ದಂಥ ಸಮಯದಲ್ಲಿ ಒಬ್ಬರು ಯುವತಿ ಪರಿಚಯ ಆಗ್ತಾರೆ. ಅಭಿನಯ ಅಂತ ಅನ್ನೋರು ಒಂದು ಅವರ ಪ್ರೊಫೈಲ್ ಮೂಲಕ ಪರಿಚಯ ಆಗ್ತಾರೆ. ಪರಿಚಯ ಆದ ನಂತರ ಅವರಿಗೆ ಕಳೆದ ತಿಂಗಳು ಏಪ್ರಿಲ್ 24 ಅವರು ಪರಿಚಯ ಆದ ನಂತರ ಇಬ್ಬರ ನಡುವೆ ಸಂಭಾಷಣೆಗಳು ನಡೆಯುತ್ತೆ. ಆ ಸಮಯದಲ್ಲಿ ನಾನು ತಮಿಳುನಾಡು ಮೂಲದವಳು, ಸದ್ಯಕ್ಕೆ ನಾನು ಮಲೇಷಿಯಾದಲ್ಲಿ ನೆಲೆಸಿದ್ದೀನಿ ಅಂತ ಹೇಳಿ ಯುವತಿ ಹೇಳ್ತಾಳೆ. ಈ ಒಂದು ಸಮಯದಲ್ಲಿ ಆತನ ಸಂಪೂರ್ಣವಾಗಿ ಯುವತಿಯನ್ನು ನಂಬ್ತಾನೆ. ನಾನು ಕ್ರಿಪ್ಟೋ ಕರೆನ್ಸಿಯಲ್ಲಿ ಸಾಕಷ್ಟು ಹೂಡಿಕೆಯನ್ನು ಮಾಡಿದ್ದೀನಿ, ತುಂಬ ರಿಟರ್ನ್ಸ್ ಬರ್ತಾ ಇದೆ, ನೀವು ಅಲ್ಲಿ ಹೂಡಿಕೆ ಮಾಡಿ, ಇಬ್ಬರು ಚೆನ್ನಾಗಿ ಹೂಡಿಕೆಯನ್ನು ಮಾಡಿ ಒಳ್ಳೆ ಬದುಕನ್ನು ಕಟ್ಟಿಕೊಳ್ಳೋದು ಅಂತ ಹೇಳಿ ಈ ರೀತಿಯಾಗಿ ಯುವಕನನ್ನು ನಂಬಿಸಿರ್ತಾಳೆ. ಅದೇ ರೀತಿಯಾಗಿ ಯುವತಿಯ ಮಾತನ್ನು ನಂಬಿ ಟೆಕ್ಕಿ ಕೂಡ ವಿವಿಧ ಖಾತೆಗಳಿಂದ ಸುಮಾರು 9,34,000 ಹಣವನ್ನು ಹೂಡಿಕೆಯನ್ನು ಮಾಡಿರ್ತಾನೆ. ಮತ್ತೆ ಇದು US ಡಾಲರ್ಗೆ ಕನ್ವರ್ಟ್ ಆಗಬೇಕಂದ್ರೆ ಇನ್ನೂ ಹೆಚ್ಚಿನ ಹಣವನ್ನು ನೀವು ಹೂಡಿಕೆಯನ್ನ ಅಂದ್ರೆ ಹಣವನ್ನು ಹಾಕಬೇಕು ಅಂತ ಹೇಳ್ತಾರೆ. ಈ ಒಂದು ಸಮಯದಲ್ಲಿ ಆತನಿಗೆ ಅನುಮಾನ ಬರುತ್ತೆ, ಬರೀ ಹಣ ಹಾಕೋದಾಯಿತು, ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಕೂಡ ನನಗೆ ಸಿಗ್ತಿಲ್ಲ ಅಂತ ಹೇಳಿ ಒಂದು ಅನುಮಾನಗೊಂಡು ಈ ಬಗ್ಗೆ ಪರಿಶೀಲನೆ ಮಾಡಿದಾಗ ಮತ್ತು ಪರಿಚಯಸ್ಥರ ಹತ್ರ ಕೇಳಿದಾಗ ಈ ರೀತಿಯಾಗಿ ಯಾವುದೇ ರೀತಿಯಾದಂಥ ಹಣ ಹೂಡಿಕೆ ಮಾಡೋಕೆ ಆ್ಯಪ್ ಇಲ್ಲ ಮತ್ತು ಈ ರೀತಿ ರಿಟರ್ನ್ ಕೂಡ ಬರೋದಿಲ್ಲ ಅಂತ ಹೇಳಿ ಅವರು ಮಾಹಿತಿಯನ್ನು ತಿಳಿಸಿದಾಗ ಆಗ ಆತ ಮೋಸ ಹೋಗಿರೋದು ಗೊತ್ತಾಗುತ್ತೆ. ನಂತರ ಸೀದಾ ಹೋಗಿ ಆತ CN ಅಪರಾಧ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸ್ತಾನೆ. ಈ ನಂತರ ಆತನ ಏನು ವಾಟ್ಸಪ್ ಏನು ಚಾಟ್ ಮಾಡ್ತಾ ಇದ್ನಲ್ಲ ಆ ನಂಬರ್ ಕೂಡ ಬ್ಲಾಕ್ ಆಗಿದೆ. ಇಲ್ಲಿ ಮೊದಲು ಯುವತಿ ಆತನ ಜೊತೆ ಪರಿಚಯ ಮಾಡಿಕೊಂಡು ಆತನಿಗೆ ಚಾಟ್ ಅನ್ನ ಮಾಡ್ತಾ ಇರ್ತಾಳೆ, ನಿನ್ನ ಪ್ರೊಫೈಲ್ ಇಷ್ಟ ಆಗಿರುತ್ತೆ ಅಂತ ಹೇಳ್ತಾಳೆ. ಹೀಗಾಗಿ ಇಬ್ಬರು ಜೀವನ ನಡೆಯುತ್ತೆ ಅಂತ ಹೇಳಿ ಈ ರೀತಿಯಾಗಿ ಆತ ನಂಬಿ ಈ ರೀತಿಯಾಗಿ ಮೋಸ ಹೋಗಿರುವಂಥದ್ದು. ಕೆಲವೊಂದಿಷ್ಟು ಜನ ಯಾಕೆ ಈ ರೀತಿಯಾಗಿ ಸುಲಭವಾಗಿ ನಂಬಿ ಹಣ ಹೂಡಿಕೆ ಮಾಡ್ತಾರೋ ಗೊತ್ತಾಗ್ತಲ್ಲ. ಇಲ್ಲಿ ದಾವಣಗೆರೆಯಲ್ಲೂ ಕೂಡ ಸಾಕಷ್ಟು ಪ್ರಕರಣಗಳು ಇದೇ ರೀತಿ ಆಗ್ತದೆ. ಡಾಕ್ಟರ್ಸು, ಬೇರೆ ರೀತಿ ಇಂಜಿನಿಯರ್ಸ್ಗಳು ಕೂಡ ಒಂದು ಹೂಡಿಕೆಯನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗಳು, ಒಳ್ಳೆ ಇನ್ಸ್ಟಿಟ್ಯೂಟ್ ಎಜುಕೇಷನ್ನಲ್ಲಿ ದೊಡ್ಡ ಸ್ಥಾನದಲ್ಲಿರೋರು ಕೂಡ ಹೂಡಿಕೆ ಮಾಡಿ ಹಣವನ್ನು ಕಳೆದುಕೊಂಡಂಥ ಪ್ರಕರಣಗಳು ದಾವಣಗೆರೆಯಲ್ಲಿ ಪದೇ ನಡೀತಾ ಇದೆ. ಈ ಬಗ್ಗೆ ಆನ್ಲೈನ್ ವಂಚನೆ ಪ್ರಕರಣ ಹೆಚ್ಚಾಗ್ತಾ ಇರೋದ್ರಿಂದ ಪೊಲೀಸ್ ಇಲಾಖೆ ಕೂಡ ಹೆಚ್ಚಿನ ಅವರಿಗೆ ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನು ಮಾಡಿದ್ರು ಕೂಡ ಅದರಲ್ಲೂ ಕೂಡ ಬುದ್ಧಿವಂತರೇ ಈಗ ಮೋಸ ಹೋಗ್ತಿರೋದು ವಿಪರ್ಯಾಸ. ಇನ್ನಾದರೂ ಜನರು ಎಚ್ಚೆತ್ತುಕೊಳ್ಬೇಕು. ಹಣ ಎಲ್ಲಿಯೂ ಹೂಡಿಕೆ ಮಾಡೋ ಬದಲು ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ತಾವು ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಮೋಸ ಹೋಗೋದು ತಪ್ಪಿಸ್ಕೊಳ್ಬೇಕಿದೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.